ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೀವು ಯಾವಾಗಲಾದರೂ ಸರ್ಕಾರಿ ಆಫೀಸ್ಗೆ ನಿಮ್ಮ ಬಿಲ್ ಅಥವಾ ಪೇಮೆಂಟ್ ಕೆಲಸಕ್ಕೆ ಹೋದಾಗ ಅಲ್ಲಿನ ಅಧಿಕಾರಿಗಳು ಇನ್ನೂ 2 ಲಾಗಿನ್ ಬಾಕಿ ಇದೆ, ಡಿಡಿಒ ಸರ್ ಇನ್ನೂ ಅಪ್ರೂವ್ ಮಾಡಿಲ್ಲ ಅಂತ ಹೇಳೋದನ್ನು ಕೇಳಿರ್ತೀರಾ ಅಲ್ವಾ? ಈಗ ನಮಗೆ ಏನನ್ನಿಸುತ್ತೆ? ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಸುಮ್ನೆ ನೆಪ ಹೇಳ್ತಿದ್ದಾರೆ, ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ನಮಗೆ ಕೋಪ ಬರುತ್ತೆ. ಆದರೆ ಫ್ರೆಂಡ್ಸ್, ಅಸಲಿ ವಿಷಯ ಏನಂದ್ರೆ ಅಲ್ಲಿ ಅವರು ಟೈಮ್ ಪಾಸ್ ಮಾಡ್ತಿಲ್ಲ, ಬದಲಾಗಿ ನಿಮ್ಮ ಮತ್ತು ನಮ್ಮ ತೆರಿಗೆ ಹಣವನ್ನು ಕಳ್ಳತನವಾಗದಂತೆ ಕಾಪಾಡ್ತಿದ್ದಾರೆ. ಅದು ಹೇಗೆ ಅಂತೀರಾ? ಸರ್ಕಾರದ ಈ ಖಜಾನೆ 2 ಅನ್ನೋ ಸಿಸ್ಟಮ್ ಹಿಂದೆ ಒಂದು ಪಕ್ಕಾ ಪ್ಲಾನ್ ಇದೆ. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. 3 ಹಂತದ ಸೆಕ್ಯೂರಿಟಿ, ದಿ ಪವರ್ ಆಫ್ 3. ಫ್ರೆಂಡ್ಸ್, ಮೊದಲನೆಯದಾಗಿ ಇದನ್ನ ಮೇಕರ್ ಚೆಕ್ಕರ್ ಅಪ್ರೂವರ್ ಅಂತ ಕರೀತಾರೆ. ಅಂದ್ರೆ ಒಂದು ಬಿಲ್ ಪಾಸ್ ಆಗಬೇಕಾದ್ರೆ ಅದು ಒಬ್ಬರ ಕೈಯಲ್ಲಿ ಮುಗಿಯಲ್ಲ. ಮೊದಲು ಒಬ್ಬ ಕ್ಲರ್ಕ್ ಬಿಲ್ ರೆಡಿ ಮಾಡ್ತಾರೆ, ಮೇಕರ್ ಅದನ್ನು ಇನ್ನೊಬ್ಬರು ಅಧಿಕಾರಿ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾರೆ, ಚೆಕರ್ ಕೊನೆಯದಾಗಿ ಡಿಡಿಒ ಸಾಹೇಬರು ಓಕೆ ಅಂತ ಸೈನ್ ಹಾಕ್ತಾರೆ, ಅಪ್ರೂವರ್ ಯೋಚನೆ ಮಾಡಿ. ಒಬ್ಬರೇ ಮನಸ್ಸು ಮಾಡಿದ್ರೆ ಏನಾದ್ರೂ ಅಡ್ಜಸ್ಟ್ ಮಾಡಬಹುದೇನೋ, ಆದ್ರೆ 3 ಜನ ಬೇರೆ ಬೇರೆ ಹಂತದಲ್ಲಿ ಚೆಕ್ ಮಾಡೋದ್ರಿಂದ ತಪ್ಪು ನಡೆಯೋಕೆ ಚಾನ್ಸೇ ಇಲ್ಲ. 2. ಡಿಜಿಟಲ್ ಸಿಗ್ನೇಚರ್, ಸುಳ್ಳು ಹೇಳೋಕೆ ಜಾಗವೇ ಇಲ್ಲ. ಇಲ್ಲಿ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿಯು ತಮ್ಮದೇ ಆದ ಡಿಜಿಟಲ್ ಕೀ ಡಿಎಸ್ಸಿ ಬಳಸಿ ಲಾಗಿನ್ ಆಗ್ಬೇಕು. ಅಂದ್ರೆ ಯಾವತ್ತು ಯಾವ ಟೈಮ್ಗೆ ಯಾರು ಬಿಲ್ ಓಪನ್ ಮಾಡಿದ್ರು ಅನ್ನೋದು ಕಂಪ್ಯೂಟರ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಯಾವ ಅಧಿಕಾರಿಯೂ ನುಣುಚಿಕೊಳ್ಳೋಕೆ ಆಗಲ್ಲ, ಪಕ್ಕಾ ಸಾಕ್ಷಿ ಇರುತ್ತೆ. 3. ಫೇಕ್ ಬಿಲ್ಗಳಿಗೆ ಬ್ರೇಕ್. ಹಳೆ ಕಾಲದಲ್ಲಿ ಯಾರಾದ್ರೂ ಒಬ್ಬರು ಆಫೀಸರ್ ಮನಸ್ಸು ಮಾಡಿದ್ರೆ ಇಲ್ಲದ ಬಿಲ್ ಸೃಷ್ಟಿ ಮಾಡಿ ಹಣ ಲಪಟಾಯಿಸಬಹುದಿತ್ತು. ಆದ್ರೆ ಈ ಹೊಸ ಖಜಾನೆ 2 ಸಿಸ್ಟಮ್ ಬಂದ ಮೇಲೆ 3 ಅಧಿಕಾರಿಗಳು ಸೇರಿ ಪ್ಲಾನ್ ಮಾಡಿದ್ರೆ ಮಾತ್ರ ಮೋಸ ಮಾಡೋಕೆ ಸಾಧ್ಯ. ಅದು ಕಾಲದಲ್ಲಿ ಆಲ್ಮೋಸ್ಟ್ ಇಂಪಾಸಿಬಲ್. ಹಾಗಾಗಿ ನಮ್ಮ ಹಣ ಸೇಫ್ ಆಗಿದೆ. 4. ಒಳ್ಳೆಯ ಅಧಿಕಾರಿಗಳಿಗೆ ಇದು ರಕ್ಷಾ ಕವಚ. ಇನ್ನು ಮುಖ್ಯವಾದ ಪಾಯಿಂಟ್ ಅಂದ್ರೆ ಕೆಲವೊಮ್ಮೆ ಟೈಪಿಂಗ್ ಮಿಸ್ಟೇಕ್ ಆಗಿ 10,000 ಬದಲು 1,00,000 ಅಂತ ಎಂಟ್ರಿ ಆಗ್ಬಿಟ್ರೆ ಮೊದಲೆಲ್ಲ ಅಂತಿಮ ಸಹಿ ಹಾಕಿದ ಅಧಿಕಾರಿಯೇ ಜೈಲಿಗೆ ಹೋಗ್ಬೇಕಿತ್ತು. ಆದ್ರೆ ಈಗ ಮಧ್ಯದಲ್ಲಿ ಒಬ್ಬರು ಚೆಕ್ ಮಾಡೋದ್ರಿಂದ ಇಂತಹ ಮನುಷ್ಯ ಸಹಜ ತಪ್ಪುಗಳು ಮೊದಲೇ ಗೊತ್ತಾಗಿ ಸರಿ ಹೋಗುತ್ತೆ. ಇದರಿಂದ ಪ್ರಾಮಾಣಿಕ ಅಧಿಕಾರಿಗಳು ಯಾವುದೇ ಭಯ ಇಲ್ಲದೆ ಕೆಲಸ ಮಾಡಬಹುದು. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಹೇಳೋದಾದ್ರೆ ಆಫೀಸ್ಗಳಲ್ಲಿ ಈ 3 ಲಾಗಿನ್ ಪ್ರಕ್ರಿಯೆ ನಡೆಯೋದು ನಮಗೆ ಕಿರಿಕಿರಿ ಅನ್ಸಬಹುದು, ಸ್ವಲ್ಪ ಲೇಟ್ ಆಗಬಹುದು. ಆದ್ರೆ ಅದು ನಮ್ಮೂರಿನ ರಸ್ತೆಗೋ ಸ್ಕೂಲಿಗೋ ಬರಬೇಕಾದ ಹಣ ಸರಿಯಾದ ಜಾಗಕ್ಕೆ ಸೇರಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಮಾಡಿರೋ ಒಂದು ಭದ್ರತಾ ಕೋಟೆ. ಹಾಗಾಗಿ ಮುಂದಿನ ಸಲ ಬಿಲ್ ಲೇಟ್ ಆದ್ರೆ ಬೇಜಾರು ಮಾಡ್ಕೋಬೇಡಿ, ಅಲ್ಲಿ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂತ ಅರ್ಥ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಇಂತಹ ಇಂಟರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.